ಎಲ್ಲರೂ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ವಿಡಿಯೋಸ್ ಹಾಕಿ ಅಂತ ಹೇಳಿ ಎಲ್ಲ ತುಂಬ ಜನ ಕಮೆಂಟ್ಗಳು ಮಾಡ್ತಾಯಿದ್ರಿ. ಆ ಕಮೆಂಟ್ಗಳು ನೋಡಿದ್ರೆ ನನಗೂ ತುಂಬ ಬೇಜಾರಾಯಿತು. ಅದಕ್ಕೆ ನಾನು ನೆನ್ನೆನೆ ಬಂದುಬಿಟ್ಟೆ. ಶುಕ್ರವಾರ ಆದರೂ ಪರವಾಗಿಲ್ಲ ಅಂತ ಹೇಳಿ ನಾನು ಇದ್ದಿದ್ದೇನೆ ನನ್ನ ಬಾಣಂತನಕ್ಕೆ. ನಾನು ನನ್ನ ತವ್ರ ಮನೆಗೆ ಹೋಗಿಲ್ಲ. ನಾನು ಇದ್ದಿದ್ದೇನೆ ನನ್ನ ಗಂಡನ ಮನೆಯಲ್ಲೇ ನನ್ನ ಬಾಣಂತನ ಮಾಡಿದ್ದು. ನಾನು ಹೋಗಿಲ್ಲ, ಯಾಕಂದ್ರೆ ನಮ್ಮಮ್ಮ ಕೆಲಸಕ್ಕೆ ಹೋಗ್ತಾರೆ ಅಲ್ಲಿ. ಅದಕ್ಕೆ ನಾನು ಹೋಗಲಿಲ್ಲ, ನನ್ನ ತವ್ರ ಮನೆಯಲ್ಲಿ ಬಾಣಂತನಕ್ಕೆ ಹೋಗಿಲ್ಲ. ನಾನು ಇದ್ದಿದ್ದೆ ಇಲ್ಲಿ. ಇವಾಗ ಗೃಹ ಪ್ರವೇಶಕ್ಕೆ ಹೋಗಿದ್ವಿ. ಆದ್ರೂ ಅಲ್ಲಿ ಟವರ್ ಬೇರೆ ಪ್ರಾಬ್ಲಮ್, ಅಲ್ಲೇ ಮಾಡೋಣ ಅಂತ ಅಂದ್ಕೊಂಡೆ. ಅಲ್ಲಿ ನೆಟ್ವರ್ಕ್ ಸಿಗೋದಿಲ್ಲ ಅಲ್ಲಿ ವಿಡಿಯೋ ಮಾಡೋದಕ್ಕೂ ಆಗೋದಿಲ್ಲ, ಅಪ್ಲೋಡ್ ಮಾಡೋದಕ್ಕೂ ಆಗೋದಿಲ್ಲ. ತುಂಬ ಪ್ರಾಬ್ಲಮ್ ಆಗ್ತೈತೆ ಅಲ್ಲಿ. ಅದಕ್ಕೋಸ್ಕರನ ನಾನು ಮಾಡೋದಕ್ಕಾಗಲಿಲ್ಲ. ದಯವಿಟ್ಟು ನಮ್ಮೆಲ್ಲ ವೀಕ್ಷಕರು ಕ್ಷಮಿಸ್ಬಿಡ್ಬೇಕು. ನಿನ್ನೆ ಎಲ್ಲ ನಮ್ಮಪ್ಪ ನಮ್ಮಮ್ಮ ಎಲ್ಲರೂ ಬೇಡ, ಇವತ್ತು ಹೋಗೋದು ಬೇಡ ಅಂತಂದರು. ನಮ್ಮ ಪ್ರೀತಿ ವೀಕ್ಷಕರೆಲ್ಲ ಕಮೆಂಟ್ಗಳು ಮಾಡ್ತಾಯಿದ್ರಿ. ನೋಡು, ನಮ್ಮ ಕಮೆಂಟ್ಗಳೆಲ್ಲ ಮಾಡ್ತಾಯಿದ್ದಾರೆ, ನಮ್ಮ ವೀಕ್ಷಕರೆಲ್ಲ ತುಂಬ ಕಾಯ್ತಾ ಇದ್ದಾರೆ ಅಂತ ಹೇಳಿ ನಾನು ನಮ್ಮಪ್ಪ ನಮ್ಮಮ್ಮನಿಗೆಲ್ಲ ಹೇಳಿ ನಾನು ಅದಕ್ಕೇ ಶುಕ್ರವಾರ ಆದರೂ ಪರವಾಗಿಲ್ಲ ಅಂತ ಹೇಳಿ ನಿನ್ನೆ ನಾನು ಊರಿಂದ ಬಂದೆ. ಎಲ್ಲ ದಯವಿಟ್ಟು ಕ್ಷಮಿಸ್ಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ನಾಳೆಯಿಂದ ಇವತ್ತು ಆದಷ್ಟು ಎಷ್ಟಾಗುತ್ತೋ ಅಷ್ಟು ಹಾಕ್ತೀನಿ. ನಾಳೆಯಿಂದ ಕಂಟಿನ್ಯೂಸ್ ಆಗಿ ಇನ್ನು ರಜಾ ಮಾಡ್ದಂಗೆ ಇನ್ನು ಎಷ್ಟು ಹಾಕಬೇಕು, ನಾನು ಡೈಲಿ ಎಷ್ಟು ವೀಡಿಯೋಸ್ಗಳು ಬರ್ತಾಯಿದ್ವು ಅಷ್ಟೇ ಡೈಲಿ ಇನ್ಮೇಲಿಂದಾನ ಅಷ್ಟೇ ವೀಡಿಯೋಸ್ಗಳು ಬರ್ತವೆ. ಎಲ್ಲ ನಮ್ಮ ವೀಕ್ಷಕರು ಕ್ಷಮಿಸ್ಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರೂ ಕೇಳ್ತಾ ಇದ್ರಲ್ಲ, ನಿಮ್ಮ ತವ್ರ ಮನೆಗೆ ಹೋಗಿಲ್ವಾ ನೀವು ಅಂತ ಹೇಳಿ ಯಾರ್ಯಾರೋ ಕೇಳಿದ್ರಿ, ಕಮೆಂಟ್ಗಳು ಮಾಡಿದ್ರಿ. ಅದಕ್ಕೆ ರಿಪ್ಲೈ ಮಾಡೋದಕ್ಕಾಗಿಲ್ಲ. ಅದಕ್ಕೆ ವಿಡಿಯೋಸಲ್ಲೇ ಹೇಳ್ತಾ ಇದ್ದೀನಿ. ನಾನು ಹೋಗಿರಲಿಲ್ಲ, ನನ್ನ ತವ್ರ ಮನೇಲಿ ನಾನು ಇದ್ದಿದ್ದೆ ನಮ್ಮೂರಲ್ಲಿ. ಅದಕ್ಕೆ ಇವಾಗ ಗೃಹ ಪ್ರವೇಶಕ್ಕೆ ಹೋಗಿದ್ವಿ. ಅದಕ್ಕೆ ಬಂದ್ವಿ. ಸೋಮವಾರ ಹೋಗಿ ಶುಕ್ರವಾರನೇ ಬಂದ್ವಿ. ಏನು ಮಾಡೋದು, ನಾಳೆ ಹೋಗುವಂತೆ ಶನಿವಾರ ಅಂತ ಅಂದರು. ಮತ್ತು ಭಾಳ ದಿವಸ ಆಗುತ್ತೆ, ನಮ್ಮ ವೀಕ್ಷಕರು ತುಂಬ ಬೇಜಾರಾಗ್ತಾರೆ ಅಂತ ಹೇಳಿ ನಾನು ಹೇಳ್ಬಿಟ್ಟು ಏನು ದೇವ್ರ ಮೇಲೆ ಭಾರ ಹಾಕಿದ್ದೇವ್ರೆ, ನೀನೇ ನೋಡ್ಕೊಳಪ್ಪ, ಎಲ್ಲ ನೀನೇ ಕಾಪಾಡಪ್ಪ ಅಂತ ಹೇಳಿ ನಾನು ಅದಕ್ಕೆ ನೆನ್ನೆ ಬಂದುಬಿಟ್ಟೆ. ನಮ್ಮ ಮಂದೇವ್ರಿಗೆ ಕೈ ಮುಗಿದ್ಬಿಟ್ಟು ಎಲ್ಲ ನೀನೇ ನೋಡ್ಕೊಳಪ್ಪ, ಏನೂ ಆಗೋದಿಲ್ಲ, ಏನು ತೊಂದರೆ ಆಗ್ದಂಗೆ ನನ್ನ ಮಕ್ಕಳನ್ನ ಕಾಪಾಡ್ಕೊಂಡು ಹೋಗಪ್ಪ ಅಂತ ಹೇಳಿ ನಾನು ನನ್ನ ಮಂದೇವ್ರಿಗೆ ಕೈ ಮುಗಿದ್ಬಿಟ್ಟು ಬಂದೆ. ಏನು ಮಾಡೋದು, ನಮ್ಮ ವೀಕ್ಷಕರೆಲ್ಲ ತುಂಬ ಚೆನ್ನಾಗಿ ಕಮೆಂಟ್ ಮಾಡ್ತಿದ್ರಿ. ತುಂಬ ಬೇಜಾರಾಗೋದು, ಏನು ಮಾಡೋದು, ನಾನು ತುಂಬ ನಿಮ್ಮನ್ನೆಲ್ಲ ಮಿಸ್ ಮಾಡಿಕೊಂಡೆ. ನನಗೆ ಅಯ್ಯೋ ನಮ್ಮ ವೀಕ್ಷಕರು ಕಾಯ್ತಾ ಇರ್ತಾರೆ, ಮಾಡೋಣ ಅಂತ ಅಲ್ಲೇ ಮಾಡಿ ಅಪ್ಲೋಡ್ ಮಾಡಬೇಕಂತ ನಾನು ತುಂಬ ಟ್ರೈ ಮಾಡಿದೆ. ಆದರೆ ಅಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ಮು, ಅದಕ್ಕೋಸ್ಕರ ಆಗಲಿಲ್ಲ. ಅಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ವಿಡಿಯೋ ಮಾಡೋದಕ್ಕೂ ಆಗಲಿಲ್ಲ, ಅಪ್ಲೋಡ್ ಮಾಡೋದಕ್ಕೂ ಆಗಲಿಲ್ಲ. ಎಲ್ಲ ದಯವಿಟ್ಟು ಕ್ಷಮಿಸ್ಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನಾನು ತುಂಬ ಟ್ರೈ ಮಾಡಿದೆ, ಆಗಲಿಲ್ಲ. ಅದಕ್ಕೇ ನಾನು ಬಂದು ಇವತ್ತು ವಿಡಿಯೋಸ್ ಮಾಡ್ತಾಯಿದ್ದೀನಿ. ಎಲ್ಲ ನಮ್ಮ ವೀಕ್ಷಕರು ದಯವಿಟ್ಟು ಸಹಕರಿಸಬೇಕು, ಎಲ್ಲ ಸಹಕರಿಸಿ ನನ್ನ ದಯವಿಟ್ಟು ಕ್ಷಮಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರೂ ತುಂಬ ಚೆನ್ನಾಗಿ ಕಮೆಂಟ್ ಮಾಡ್ತೀರಾ. ನಿಮ್ಮ ಕಮೆಂಟ್ ನೋಡ್ತಾ ಇದ್ದರೆ ತುಂಬ ಖುಷಿ ಆಗುತ್ತೆ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಹೀಗೆ ನಮ್ಮ ಮೇಲೆ ಇರಲಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಅದಕ್ಕೆ ವಿಜಿನ್ ನೋಡೋದಕ್ಕೆ ಹೋಗೋದು ಬೇಡವೋ ಅಂತ ಹೇಳಿ ಅದಕ್ಕೆ. ಹೆಂಗಪ್ಪ ನಿನ್ನಿಷ್ಟ, ನೀನೇನಾದರೂ ಮಾಡ್ಕ, ನನ್ನ ಯಾಕೆ ಕೇಳ್ತೀಯ ಹೇಳು? ನನ್ನ ಕೇಳಬೇಡಪ್ಪ. ಸುಗುಣ ಒಪ್ಪಿದ್ರೆ ನೀನು ಸುಗುಣ ಹೋಗಿ ನೋಡ್ಕೊಂಬರ್ರಿ, ಏನು ಮಾಡೋಕ್ಕಾಗುತ್ತೆ. ಇವಾಗ ಅಮ್ಮ ಹೇಳ್ತಾ ಐತೆ, ತುಂಬ ಇದಾಗೈತೆ ಅಂದ್ಕಣಪ್ಪ, ನೋಡ್ಕೊಂಬರ್ರಿ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನೀನು ನೋಡ್ಕೊಂಬರ್ಬೇಕು ಕಣಕ್ಕೆ. ನೋಡ್ಕೊಂಬರ್ಲಿಲ್ಲ ಅಂತಂದರೆ ಯಾರಾದರೂ ಏನಂತಾರೆ. ಇವಾಗ ನನಗೆ ಮನಸ್ಸು ತಡೆಯೋದಿಲ್ಲ. ಹಿಂಗೆಲ್ಲ ಆಗೈತೆ ಅಂತ ಕೇಳಿದ ಮೇಲೂ ಅಯ್ಯೋ ನಾವು ಈಗ ಮಾತು ಹೊತ್ಕೊಬಾರ್ದಲ್ವ, ಅದಕ್ಕೋಸ್ಕರ. ಚೈತ್ರಕ್ಕ ಏನಂತ್ರಿ, ಹೋಗ್ರಿ ಅಂತ ವಿಜಿನ್ ನೋಡೋಕ್ಕೆ? ಅದಕ್ಕೆ ಏನು ಹೇಳ್ತಾ ಇಲ್ಲ ಸುಗುಣ, ಅದನ್ನೇ ಹೇಳ್ತಾ ಇದ್ದೀನಿ. ಅದಕ್ಕೆ ಹಿಂಗೆ ಹೋಗ್ತೀವಿ, ಏನು ಮಾಡೋದು ಅಂತ ಅದನ್ನೇ ಕೇಳ್ತಾ ಇದ್ದೀನಿ. ಅವತ್ತಿಗೆ ನಿಮ್ಮ ಇಷ್ಟಪ್ಪ, ನೀವು ಹೆಂಗಾದ್ರೂ ಮಾಡ್ಕೊಳ್ಳಿ ಅಂತ ಹೇಳ್ತಾ ಐತೆ. ನಾನು ಅದು ಹೆಂಗೆ ಹೇಳೋಕ್ಕಾಗುತ್ತೆ ಹೇಳಿ ಸುಗುಣ? ನೀವು ಹೋಗ್ತೀವಿ ಅಂತಂದರೆ ಹೋಗ್ರಿ, ನಿಮ್ಗೆ ಹೋಗೋ ಮನಸ್ಸಿದ್ರೆ ಹೋಗಿ ನೋಡ್ಕೊಂಬನ್ನಿ. ಅಲ್ಲ, ಹಿಂಗೆ ಆಗೈತಲ್ಲ, ಅದಕ್ಕೇನೆ ಇನ್ನೇನು ಅವಳ ಜೀವನ ಮುಗೀತು ಅಷ್ಟೇ. ಅವಳು ಇನ್ನೂ ಹುಷಾರಾದ್ರೂ ಅಷ್ಟಕ್ಕಷ್ಟೇ. ಅದಕ್ಕೆ ಅತ್ಲಾಗೆ ಹೋಗಿ ನೋಡ್ಕೊಂಬರೋಣ ಅಂತ ಕಣಕ್ಕ. ಏನು ಮಾಡೋಣ, ಇವರು ಹೋಗೋಣ ಕಣೆ ಅಂತ ಇದ್ದಾರೆ. ಹೋದ್ರು ನಾನು ಏನು ನೋಡಬೇಕು, ಈಗ ಹಾಸ್ಪಿಟ್ಲ್ ಖರ್ಚು ಏನೈತೆ ಸ್ವಲ್ಪ ಕೊಡ್ತೀನಿ, ನೋಡ್ಕೊಂತೀನಿ, ಬರ್ತೀನಿ ಅಷ್ಟೇ, ನಾನೇನು ತಲೆ ಕೆಡಿಸ್ಕೊಂಬಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅತ್ಲಾಗೆ ಹೋಗಿ ಸುಮ್ಮನೆ ನೋಡಿ ನಾವು ಬರೋದತ್ತ, ಇನ್ನೇನು ಮಾಡೋಕ್ಕಾಗುತ್ತೆ, ಹಿಂಗೆ ಆಗೈತಲ್ಲ. ಸರಿ ಆಯ್ತು ಸುಗುಣ, ಹೋಗ್ರಿ. ಈಗ ನಿಮಗೆ ಹೋಗೋ ಇಷ್ಟ ಇದ್ದರೆ ಹೋಗ್ರಿ, ನಾನೇನು ಏನಕ್ಕೂ ಕೇಳಕ್ಕೆ ಹೋಗ್ಬೇಡಿ. ಏನ್ಕೊನು ನಾವೇನು ಬೇಜಾರಾಗಲ್ಲ. ನೀವು ನೋಡ್ಕೊಂಬಂದ್ರೂ ನಮಗೇನು ಅನ್ಸಲ್ಲ, ನೀವು ನೋಡೋಕೆ ಹೋಗಲಿಲ್ಲ ಅಂದ್ರೂ ಏನು ಅನ್ಸಲ್ಲ. ಅದನ್ನೆಲ್ಲ ನಾವೇನು ತಿಳ್ಕೊಂಬಲ್ಲ. ಹೋಗೋದಂದ್ರೆ ನಿಮ್ಮ ಇಷ್ಟ ಎಲ್ಲನ. ಅಲ್ಲ ಅಕ್ಕ, ನೀವೇನಾದರೂ ಬೇಜಾರಾಗ್ತೀರೇನೋ ಅಂತ ಹೇಳಿ ಅದಕ್ಕೆ ಮುಂಚೆಗೆ ಹೇಳ್ದೆ. ಇಲ್ಲಪ್ಪ ನಾವು ಯಾಕೆ ಬೇಜಾರಾಗಣ ಹೇಳು, ನಾವು ಬೇಜಾರಾಗಕ್ಕೆ ಹೋಗಲ್ಲ. ನಾವು ಯಾಕೆ ಬೇಜಾರಾಗಣ ಹೇಳು, ಹೋಗಿ ನೋಡ್ಕೊಂಬರ್ರಿ. ನೀವಿಬ್ರು ಗಂಡ ಹೆಂಡತಿ ಒಪ್ಪಿದ್ರೆ ಅಂದಮೇಲೆ ಹೋಗಿ ನೋಡ್ಕೊಂಬರಮ್ಮ. ಇವಾಗ ಚೈತ್ರಮ್ಮ ಹೋಗಿ ನೋಡಲಿಲ್ಲ ಅಂತಂದರೆ ಅದು ನನಗೇನೆ ಸಾಪ. ಪಾಪನ ಕೈ ಕಾಲೆಲ್ಲ ಬಿದ್ದೋಗ್ಯವಂತೆ, ಮಾತು ಬರಲ್ವಂತೆ, ಎಲ್ಲ ಹಿಂಗೆ ಆಗೈತಂತೆ. ಅದಕ್ಕಾಗಿನ ಹೋಗಿ ನೋಡ್ಕೊಂಬರಪ್ಪ ಅಂತ ಹೇಳ್ದೆ.
ಮೊನ್ನೆ ಹೋಗಿದ್ವಿ ಹಾಸ್ಪಿಟ್ಲ್ ತಕ್ಕ ಹೋದ್ವಿ. ಹಾಸ್ಪಿಟ್ಲಿಗೆ ಇವಾಗಿನ ಕರ್ಕೊಂಡು ಹೋಗಿದ್ದಾರೆ ಅಂತ ಅಂದರು. ಅದಕ್ಕೇ ಇವಾಗೇನೋ ನಾಟಿ ಔಷಧಿ ಕೊಡ್ಸೋಕ್ಕೆ ಹೋಗಿದ್ದಾರಂತೆ. ಅದಕ್ಕೆ ಏನು ಇಲ್ಲಿ ಎಲ್ಲ ನಾಟಿ ಔಷಧಿ ಕೊಡ್ತಾರಂತಲ್ಲ, ಅಲ್ಲಿಗೆ ಹೋಗವ್ರಂತೆ. ಅದಕ್ಕೆ ಅಲ್ಲಿಗೆ ಹೋಗಾದ್ರೂ ನೋಡ್ಕೊಂಬತ್ತೀವಿ, ಇಲ್ಲಾಂದ್ರೆ ಮನೆಗಾದರೂ ಕರ್ಕೊಂಬಂದಿದ್ರೆ ಮನೆಗಾದರೂ ಹೋಗಿ ನೋಡ್ಕೊಂಬತ್ತಿದ್ವಿ. ಹಾಸ್ಪಿಟ್ಲಿಗೆ ಮೊನ್ನೆ ಹೋಗಿದ್ವಾ, ಅಲ್ಲಿ ಇರಲಿಲ್ಲ. ಏನು ಮಾಡೋದು ಪಾಪ. ಇವಾಗ ಅದು ನಮಗೇನೆ ಕರ್ಮ, ಅವಳು ಎಂದಿರೋದು ನಮಗೆ ಕರ್ಮ ಸುತ್ಕೊಂಬುತ್ತೆ. ಅದಕ್ಕೆ ಕಣದಕ್ಕೆ ನೀವು ಮತ್ತೆ ನೋಡಪ್ಪ ಇವರು ಹೆಂಗೆ ಹೋದ್ರು ಏನು ಅಂತ ಹೇಳಿ ಜನ ಎಲ್ಲ ತಪ್ಪಾಗಿ ತಿಳ್ಕೊಂತಾರಲ್ಲ, ಅದಕ್ಕೇನೆ. ಸರಿಯಪ್ಪ ಆಯ್ತು. ನಾನೇನ ಮಾತಾಡಿದ್ನ ಏನಾನ ಹೇಳಿದ್ನ? ನಾನು ಏನು ಹೇಳಿಲ್ವಲ್ಲ. ನನ್ನ ಏನು ಕೇಳಬೇಡ್ರಿ, ಹೋಗ್ರಪ್ಪ. ಅದಕ್ಕೆ ಏನು ಅಂಬಲ್ಲ ಸುಗುಣ, ಬಾ ಹೋಗೋಣ, ಹೋಗಿ ನೋಡೋಣ. ನನಗೆ ಆಲೇನೆ ಮನಸ್ಸು ತಡಿತಾ ಇಲ್ಲ ಪಾಪ, ಹೆಂಗಾಗೈತೋ ಏನೋ ಅಮ್ಮಂಗಾಗುತ್ತೆ ಅವಳಿಗೆ. ಮತ್ತು ನಿನಗೆ ಅನ್ನಿಸ್ತಂಗಿರುತ್ತೇನಪ್ಪ, ತಾಳಿ ಕಟ್ಟಿದ್ಯಾ ಹೆಂಡತಿ ಆಗಬೇಕು, ಅದಕ್ಕೇನೆ ಹಂಗೆ ಅನಿಸುತ್ತೆ. ಏನು ಮಾಡೋದು? ನಾನೇನು ತಲೆ ಕೆಡಿಸ್ಕೊಂಡಿಲ್ಲ ಇವ್ರ ಬಗ್ಗೆ. ಇವ್ರು ಚೆನ್ನಾಗಿ ಆಗಿದ್ದಾರೆ ಅಂದ್ರೂ ನಾನು ಇವ್ರನ್ನ ನಂಬೋದಿಲ್ಲ. ಏನು ಮಾಡೋದು, ಬಂದವ್ರೆ, ಹೆಂಗೋ ಚೆನ್ನಾಗಿರೋದಾದರೆ ಇರಲಿ, ಹೋಗ್ತೀವಿ ಅಂದರೆ ಹೋಗ್ಲಳು ಅಷ್ಟೇ. ನಾವೇನೇನು ತಲೆ ಕೆಡಿಸ್ಕೊಳ್ಳಲ್ಲ. ಬಾ ಹೋಗೋಣ ಅವಳು ನೋಡೋಕ್ಕೆ ಅಂತ ನನ್ನ ಕರಿತಾ ಇದ್ದಾರೆ. ಏನು ಮಾಡೋದು, ನನಗೂ ಒಂದು ಫ್ರೆಂಡು ಇವಾಗ ಹಿಂಗೆ ಮಾತಾಡಲ್ಲ, ಫುಲ್ ಸೀರಿಯಸ್ ಆಗೈತೆ, ಇನ್ನೇನು ಹೋಗಂಗೆ ಇದ್ದಾಳೆ ಅಂತ ಇದ್ದಾರಲ್ಲ, ಅದಕ್ಕೇನೆ ಆತನ್ನು ನೋಡಿ ಒಂದನಿ ಬಾಯಕ್ಕೆ ನೀರು ಬಿಟ್ಟು ಬರೋಣ ಅಂತ. ಇನ್ನೇನು ಮಾಡೋಣ? ಇಂಥದ್ದು ಅವಳು ಮಾಡಿದ್ದವಳು ಅಂತಾಳೆ, ಅವಳು ಮಾಡಿರೋ ಕರ್ಮ ಅವಳು ಅನುಭವಿಸ್ತಾಳೆ. ಅದಕ್ಕೆ ಅತ್ಲಾಗ ಹೋಗಿ ಬರೋಣ ಅಂತ. ಮೊನ್ನೆ ಹಾಸ್ಪಿಟ್ಲಿಗೆ ಹೋದ್ವಿ, ಹಾಸ್ಪಿಟ್ಲಾಗ ಇರಲಿಲ್ಲ. ಅಲ್ಲೇ ಕರ್ಕೊಂಡು ಹೋಗವ್ರೆ ಅಂತಂದರು. ಹಾಸ್ಪಿಟ್ಲಿಗೂ ಹೋಗಿ ಬಂದ್ವಿ. ಏನು ಮಾಡೋದು? ಹಿಂಗಾಗೈತಿ ಪರಿಸ್ಥಿತಿ. ಚೈತ್ರಮ್ಮ ಏನು ಅನ್ಕೊಂತಾಳ ಏನ? ಅವತ್ತೇ ನಾನು ಏನು ಅನ್ಕೊಂಬಲ್ಲ ಅಂತ ಹೇಳಿಲ್ವೇನಮ್ಮ? ನಾನು ಏನು ಅನ್ಕೊಂಬಲ್ಲ ಅಂತ ಹೇಳಿ ಹೇಳ್ತಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ. ಇವಾಗ ನಾವು ಅದೇ ಕರ್ಕೊಂಬಂದು ನೋಡ್ಕೊಂಡ್ರೆ ಆವಾಗ ಅವಳ್ದು ಆಸ್ತಿ ಆದ್ರೂ ಸಿಗುತ್ತೆ ಅನಿಸುತ್ತೆ. ಅನ್ಕಂಡು ಪಾಪ ಅವಳದು ಆಸ್ತಿ ಆದ್ರೂ ಸಿಗುತ್ತೆ. ಇನ್ನೇನು ಮಾಡೋದು? ಅಲ್ಲ, ಇವಾಗ ಅವಳಿಗೆ ಯಾರು ಇಲ್ವಲ್ಲ, ಅವ್ರ ಅಣ್ಣ ಇರು ನೋಡಿಲ್ಲ, ನೀವು ನೋಡಲಿಲ್ಲ ಅಂತಂದರೆ ಏನು ಪ್ರಯೋಜನ ಇರಲ್ಲ. ಆಸ್ತಿ ಸುಮ್ಮನೆ ಅವ್ರಿವ್ರಿಗೂ ಹೋಗುತ್ತೆ. ಇನ್ನೇನು ಮಾಡೋಕ್ಕಾಗುತ್ತೆ? ಆಸ್ತಿನ ನೀವೇ ತಗೊಂಡು ನೀವೇ ನೋಡ್ರಿ, ನೀನು ಸುಗೋಣ. ಅಷ್ಟೇ ಸುಗುಣ. ಇವಾಗ ಲೊಕ್ಕ ಹೊಡೆದೈತೆ ಅಂತಂದರೆ ಅವಳೇನು ಅಮ್ಮಮ್ಮ ಅಂದರೆ ಒಂದು 6 ತಿಂಗಳಿದ್ದಳು, ವರ್ಷ ಇದ್ದಾಳು ಅಷ್ಟೇ. ಇರೋದಿಲ್ಲ. ಅದಕ್ಕೆ ಅತ್ಲಾಗೆ ನಾವೇ ನೋಡ್ಕೊಂಡು ತಾಂಡ್ರಾಯ್ತು. ಇವಾಗ ಹೆಂಗೆ ನನಗೆ ತಾಮಕ್ಕೆ ಅಕ್ಕಿರೋದು, ಬೇರೆಯವ್ರಿಗೆ ಯಾರಿಗೂ ತಾಮಕ್ಕೆ ಅಕ್ಕಿಲ್ಲ. ಗಂಡನಂಗೆ ನನಗೆ ಎಲ್ಲ ಅಕ್ಕಿರೋದು, ಅದಕ್ಕೋಸ್ಕರ. ಸರಿ ಆಯ್ತು, ಇನ್ನೇನು ಮಾಡೋದು? ಅವಳು ಇನ್ನೇನು ಚೆನ್ನಾಗಿ ಆಗಲ್ಲ. ಕೈ ಕಾಲಿಗೆಲ್ಲ ಹೊಡೆದೈತೆ, ಬಾಯಿಗೆಲ್ಲ ಹೊಡೆದೈತೆ ಅಂದರೆ ಅವಳೇನು ಚೆನ್ನಾಗಿ ಆಗಲ್ಲ ಅಷ್ಟೇ. ಅವಳ ಕತೆ ಮುಗೀತು. ಅದಕ್ಕೆ ನಾನು ಹಂಗೆ ಹೇಳಿದ್ದತ್ತ ಉಳ್ಳ ಹೋಗೋದು ಹೋಗ್ತಾಳೆ. ನಾವ್ಯಾಕೆ ಸುಮ್ಮನೆ ಬಿಟ್ಕೊಡ್ಬೇಕು ಆಸ್ತಿನ? ಮಸ್ತಾಗೈತಂತಿ. ಅವಾಗ ಹೆಂಗೆ ಡೈವರ್ಸ್ ಕೊಟ್ಟು ಅವರೆಲ್ಲ ಕೊಟ್ಟಿದ್ರಂತೆ. ಅವ್ರ ಆಸ್ತಿಗೆಲ್ಲ ಅರ್ಧ ಭಾಗ ಕೊಟ್ಟಿದ್ರಂತಲ್ಲ, ಎಲ್ಲ ಐತಿ. ನಾವೇ ನೋಡಿ ನಾವೇ ತಗೊಂಬೋದಷ್ಟೇ. ಇವಾಗ ನಮಗೆ ಇರೋ ಅಧಿಕಾರ ಇರೋದಕ್ಕೆ ಅಲ್ವೇ ತಾಮದು. ಇವಾಗ ನಮಗೂ ತಗೊಂಬೋದು ಇರೋದಕ್ಕೆ, ನಮಗೆ ಸೇರಿರೋ ಸೊತ್ತಾಗೋದಕ್ಕೆ ನಾವು ಇವತ್ತು ಹಿಂಗೆಲ್ಲ ಯೋಚನೆ ಮಾಡ್ತಾ ಇರೋದು. ನೋಡಿದ್ರಲ್ಲ ವೀಕ್ಷಕರೇ, ವಿಜಿನ ಕರ್ಕೊಂಬರೋಣ ನೋಡ್ಕೊಂಡು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ. ಕರ್ಕೊಂಬರ್ತೀವಿ ಅಂತಂದರೆ ಕರ್ಕೊಂಬರ್ತೀವಿ. ಯಾಕಂತಂದರೆ ಇವಾಗ ಅವಳದು ಆಸ್ತಿ ಎಲ್ಲನ ಐತೆ. ಅದಕ್ಕೆ ಇವಾಗ ಹೆಂಗಂದ್ರೆ ಲೊಕ್ಕ ಹೊಡೆದೈತೆ ಅಂದರೆ ಒಂದು 6 ತಿಂಗಳಿದ್ದಾಳು, ವರ್ಷ ಇದ್ದಾಳು. ಅದಕ್ಕೆ ಸ್ವಲ್ಪ ದಿನ ನೋಡ್ಕೊಬಿಟ್ರೆ ಹೆಂಗೂ ನಮಗೆ ಆಗುತ್ತಲ್ಲ ಅಂತ ಹೇಳಿ ನಮ್ಮ ಅತ್ತೆನೂ ಇವರು ಹೇಳ್ತಾ ಇದ್ದಾರೆ. ನೋಡೋಣದೇ ಹೆಂಗಾಗುತ್ತೆ ಅಂತ ಹೇಳಿ ನೋಡ್ತಾ ಇರ್ರಿ. ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.